ಟೈಲ್ಸ್ ಕೆಲಸ ಮಾಡಿದ್ದೇನೆ, ಸಿಮೆಂಟ್ ಕೆಲಸ ಮಾಡಿದ್ದೇನೆ, ಈ ವೆಲ್ಡಿಂಗ್ ಇದೆಯಲ್ಲ ಅದಕ್ಕೂ ಹೋಗ್ತಾ ಇದ್ದೆ. ಇಲ್ಲ, ಕೆರಿಯರ್ ಆಗಿ ಅಂತ ನಾನು ಯೂಟ್ಯೂಬರ್ ತಗೊಳ್ಳೇ ಇಲ್ಲ. ಇದು ಲಕ್ಷ ವ್ಯೂಸ್ ಹೋಯ್ತದು, ಲಕ್ಷ ವ್ಯೂಸ್ ಹೋದದೆ ಕುತ್ತಾರ್ ಬದ್ದವು ಕೊರಗಜ್ಜ ಸ್ಟಾರ್ಟ್ ಮಾಡಿದ್ ಕೂಡ ನೆಟ್ವರ್ಕ್ ಇಲ್ಲದ ಪ್ಲೇಸ್ ಇಂದ ಅದೊಂದು ದೊಡ್ಡ ಜರ್ನಿ. ಆಗ್ಲಿಕ್ಕಿಲ್ಲ, ಅಷ್ಟು ಕಷ್ಟ ಕಂಟೆಂಟ್ ಆಗಬೇಕು, ಜನಗಳಿಗೆ ಅವ್ರಿಗೆ ಇಷ್ಟ ಆಗಬೇಕು, ಅದೆಲ್ಲ ಮಾಡೋದು ಅಷ್ಟು ಈಸಿ ಅಂತ ಇಲ್ವೇ ಇಲ್ಲ. ಮೈಕ್ ಇಡೋದಕ್ಕೆ ಬಹಳ ಮುಖ್ಯವಾದ ರೀಸನ್ ಏನಂತ ಹೇಳಿದ್ರೆ ನಮ್ಮ ಊರಿನ ಗಣೇಶ ಚತುರ್ಥಿ. ನಿಜವಾಗ್ಲೂ ಯಾವೊಬ್ಬ ಟೀಚರ್ಸ್ಗಾಗ್ಲಿ ಯಾವೊಬ್ಬ ಮಾಸ್ಟರ್ಗಳಿಗಾಗ್ಲಿ ಅವಾಗ ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇದ್ದೇ ಇರ್ಲಿಕ್ಕಿಲ್ಲ. ಆಲ್ಮೋಸ್ಟ್ ಈ ಕರ್ನಾಟಕದಲ್ಲಿರುವ ಮೋಸ್ಟ್ ಸೆಲೆಬ್ರಿಟಿಗಳನ್ನ ಕರೆದು ಮಾತಾಡ್ಸಿದ್ವಿ. ವ್ಯೂಸ್ ದೊಡ್ಡ ಸಣ್ಣ ಅಂತ ಯಾವ್ದಿಲ್ಲ, ನಾವು ಮಾಡೋ ಕೆಲಸ ಇಂಪಾರ್ಟೆಂಟ್. ಹಾಯ್, ನಾನು ಕೃಷ್ಣ. ವೆಲ್ಕಮ್ ಟು ದ KC ಶೋ. ಸೊ ಇವತ್ತಿನ ಒಂದು ಸ್ಪೆಷಲ್ ವ್ಲಾಗ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಯಾರ ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತ ಹೇಳಿದರೆ, ಅಥವಾ ಪಾಡ್ಕಾಸ್ಟ್ ಮಾಡ್ತೀನಿ ಅಂತ ಹೇಳಿದರೆ, ಸುಳ್ಯದಲ್ಲಿ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇವತ್ತು 100K ರೀಚ್ ಆದ ಒಂದು ಯೂಟ್ಯೂಬ್ ಚಾನಲ್. ಇವರ ಕಂಟೆಂಟ್ ನೋಡೋದಾದರೆ ಅದೆಷ್ಟೋ ಎಂಟರ್ಟೈನ್ಮೆಂಟ್ ವ್ಲಾಗ್ಸು, ಅದೆಷ್ಟೋ ಮೂವಿ ರಿವ್ಯೂಸು, ಶಾಪ್ಗಳ ಪ್ರಮೋಷನ್ಸ್ ಆಗಿರಬಹುದು, ದೇವಸ್ಥಾನಗಳ ಒಂದು ಮಾಹಿತಿ, ಅಥವಾ ಎಷ್ಟೋ ಬಡವರಿಗೆ ಸಹಾಯ ಮಾಡಿದ ಒಂದು ಫಂಡ್ ರೈಸಿಂಗ್ ಮಾಡಿದಂತಹ ವೀಡಿಯೋಸ್ಗಳಾಗಿರಬಹುದು, ಅದೆಷ್ಟೋ ವ್ಯಕ್ತಿಗಳ ಒಂದು ಪರಿಚಯ ಮಾಡಿಕೊಟ್ಟು ಅದೆಷ್ಟೋ ವ್ಯಕ್ತಿಗಳಿಗೆ ಸಹಾಯ ಮಾಡಿದ್ದಾರೆ, ಅದೆಷ್ಟೋ ಕಲಾವಿದರು, ಅದೆಷ್ಟೋ ವ್ಯಕ್ತಿಗಳು, ಅದೆಷ್ಟೋ ಸಾಧಕರನ್ನು ಒಂದು ಗುರುತಿಸಿದ ಒಂದು ಚಾನಲ್ ಇದು. ಸೊ ಆಲ್ರೆಡಿ ಗೊತ್ತಾಗಿರುತ್ತೆ ಯಾರು ಅಂತ. ಸೊ ವಿಜಯ್ ವಿಖ್ಯಾತ್ ಅವರು ಸೊ ನನ್ನ ಜೊತೆ 100K ಸೆಲೆಬ್ರೇಷನ್ಲಿದ್ದಾರೆ. ಸರ್, ವೆಲ್ಕಮ್ ಟು ದ KC ಶೋ. ಥ್ಯಾಂಕ್ ಯು ಸೋ ಮಚ್. ಹೌದು, ಇವಾಗ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಎಷ್ಟು ಖುಷಿ ಆಗ್ತಿದೆ. ಅದ್ರ ಬಗ್ಗೆ ಹೇಳೋಕೆ ವರ್ಡಿಂಗ್ಸ್ಗಳೇ ಇಲ್ಲ ಕೃಷ್ಣ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಬ್ಬ ಯೂಟ್ಯೂಬರ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಪ್ರತಿಯೊಬ್ಬರ ಆಂಡ್ರಾಯ್ಡ್ ಮೊಬೈಲಲ್ಲಿ ಅಥವಾ ಐಫೋನ್ಗಳಲ್ಲಿ ಇದ್ದೇ ಇದೆ. ಸೊ ಅದನ್ನು ಜರ್ನಿ ಸ್ಟಾರ್ಟ್ ಮಾಡಿ 1 ಸಬ್ಸ್ಕ್ರೈಬರಿಂದ ಪ್ರಾರಂಭ ಆಗಿ, ಫಸ್ಟ್ ಸಬ್ಸ್ಕ್ರೈಬರ್ ನಾವೇ ಆಗಿರ್ತೇವೆ. ಸೊ ಅಲ್ಲಿಂದ ಪ್ರಾರಂಭ ಆಗಿ 100,000 ಅಂದ್ರೆ 1,00,000 ಸಬ್ಸ್ಕ್ರೈಬರ್ ಆಗುವಾಗ ಅದರೊಂದು ಖುಷಿಯನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬಾನೇ ಹ್ಯಾಪಿ ಇದೆ. ಸೊ ಅದ್ರ ಬಗ್ಗೆ ಜಾಸ್ತಿ ಯಾವ ರೀತಿ ಹೇಳಿ, ನಿಮ್ಮ ಜೊತೆ ಮಾತಾಡ್ತಿರೋ ಈಗ ತುಂಬಾ ಖುಷಿ ಆಗ್ತಾ ಇದೆ. ಜನಗಳ ಪ್ರೀತಿ ವಿಶ್ವಾಸ ಅವರು ಇಟ್ಟು, ಅಂದ್ರೆ ವಿಡಿಯೋವನ್ನ ನೋಡ್ತಾ ಇರ್ತಾರೆ, ನೋಡಿದ್ಮೇಲೆ ಲೈಕ್ ಮಾಡ್ಬೇಕು ಅಂತಲೇ ಇಲ್ಲ, ಲೈಕ್ ಮಾಡಿದ ಬಳಿಕ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಆಪ್ಷನ್ ಇಲ್ಲ. ಆದ್ರೆ ಅವ್ರು ಕೊಟ್ಟಿರುವಂತಹ ಪ್ರೀತಿ ಅಲ್ವಾ, ನಿಜವಾಗ್ಲು ಅದಕ್ಕೋಸ್ಕರ ತುಂಬಾನೇ ಖುಷಿ ಇದೆ. ನಾನೆಷ್ಟು ಹ್ಯಾಪಿ ಪಡ್ತೀನೋ, ಇವನು ಬೆಳಿಲಿ ಅಂತ ಒಂದು ಸಪೋರ್ಟ್ ಮಾಡಿ ಅಷ್ಟರ ಮಾಡಿ ಸಪೋರ್ಟ್ ಮಾಡಿದಾರಲ್ಲ, ಅದು ತುಂಬಾನೇ ಖುಷಿ. ಸುಳ್ಯ ಒಂದು ಸಣ್ಣ ಪ್ಲೇಸ್ ಇಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಹೌದು, ಅಂದ್ರೆ ನಾರ್ಮಲ್ ಆಗಿ ಆಕ್ಚುಲಿ ಸುಳ್ಯ ದೊಡ್ಡದೇ. ಹೌದು, ಸುಳ್ಯ ದೊಡ್ಡದೇ. ಬಟ್ ನಾನು ಈ ಒಬ್ಬ ಯೂಟ್ಯೂಬರ್ ಬೆಳೆದು ಬಂದಿರುವಂತ ಊರು ಸಣ್ಣದು, ಅದು ತುಂಬಾ ಸಣ್ಣದು ಅಲ್ವಾ, ಅದನ್ನ ನಾನು ಹೇಳ್ತಿರೋದು. ಸೊ ಇವಾಗ 100K ಆಗಿದೆ. ಸೊ ಈಗ 100K ಮುಂಚಿನ ಒಂದು ಜರ್ನಿ ಬಗ್ಗೆ ಮಾತಾಡೋಣ ಅಂತ. ಸೊ ಹೇಗಿತ್ತು ಮುಂಚೆ, ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಮುಂಚೆ ಏನ್ ಮಾಡ್ತಿದ್ರಿ, ಅಥವಾ ನಿಮ್ಮ ಸ್ಕೂಲ್ ಡೇಸ್ ಆಗಿರ್ಬೋದು, ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಳ್ತೀನಿ. ಸೊ ಸ್ಕೂಲ್ ಡೇಸ್ ಅದರಲ್ಲಿ ಅಂದ್ರೆ ನೀವು ಮುಂಚೆ ಅಂದ್ರೆ ಹೇಗೆ ಇಂಟ್ರೆಸ್ಟ್ ಬಂತು, ಲೈಕ್ ಮಾತಾಡ್ಲಿಕ್ಕೆ, ಮೈಕ್ ಹಿಡಿಲಿಕ್ಕೆ? ಅದು ಆಕ್ಚುಲಿ ಎಂತಂತ ಹೇಳಿದ್ರೆ, ನನ್ನ ಸ್ಕೂಲ್ ನನ್ನ ಮನೆ ಗೊತ್ತೇ ಇದೆ ನಿಮಗೆ ಗೊತ್ತಿದೆ, ಬಟ್ ಎಲ್ಲರಿಗೂ ಗೊತ್ತಿಲ್ಲ. ಸೊ ಸುಳ್ಯ ತಾಲೂಕೆ ಆಲೇಟಿ ಗ್ರಾಮ, ಅಂದ್ರೆ ಸುಳ್ಯ ತಾಲೂಕಿನ ದೊಡ್ಡ ಗ್ರಾಮ ಅದು. ಸೊ ಆಲೇಟಿ ಗ್ರಾಮ ನನ್ನ ಮನೆ, ಆಲೇಟಿ ಗ್ರಾಮದ ಬಾರ್ಪಣೆ ಅಂತ ಮನೆ. ಸೊ ಅಲ್ಲಿಂದ ಮನೆ ಆದ್ಮೇಲೆ ನಮ್ದು ಪ್ರೈಮರಿ ಎಲ್ಲ ಆಗಿರೋದು ನಾರ್ಕೋಡು ಸರ್ಕಾರಿ ಶಾಲೆಯಲ್ಲಿ. ಆ ನಂತರ ಮೊರಾರ್ಜಿಯಲ್ಲಿದ್ದೆ ಮಂಗಳೂರಲ್ಲಿ. ಕಲಿತಿರುವಾಗ ಹೇಗೆ ಗುಡ್ ಸ್ಟೂಡೆಂಟ್, ಫುಲ್ ಒಳ್ಳೆ ಮಾರ್ಕ್ಸ್? ಇಲ್ಲ, ಎಲ್ಲಿ ಗುಡ್ ಸ್ಟೂಡೆಂಟ್ ಆಗ್ಲಿಕ್ಕೆ ಸಾಧ್ಯ. ಮಾರ್ಕ್ಗಳೆಲ್ಲ ಬಗ್ಗೆ ಇಲ್ಲ, ನಾ ತುಂಬಾ ಪೋಖ್ರಿ, ಅಂದ್ರೆ ಹೆವಿ ಏನು ಪೋಖ್ರಿ ಆಗಿದೆ, ಅದು ಗೊತ್ತೇ ಇದೆ. ಸೊ ನಿಜವಾಗ್ಲೂ ಯಾವೊಬ್ಬ ಟೀಚರ್ಸ್ಗಾಗ್ಲಿ ಯಾವೊಬ್ಬ ಮಾಸ್ಟರ್ಗಳಿಗಾಗ್ಲಿ ಅವಾಗ ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇದ್ದೇ ಇರ್ಲಿಕ್ಕಿಲ್ಲ. ಬಟ್ ಇವಾಗ ಸಿಕ್ಕಿದಾಗ ತುಂಬಾ ಖುಷಿಯಲ್ಲಿ ಮಾತಾಡ್ತಾರೆ. ಸೊ ನಾನೇನು ಮಾಡಿದೀನಿ ಅಂತಲ್ಲ, ನಾನೇನು ಮಾಡಿಲ್ಲ, ಆದ್ರೂ ಕೂಡ ಚೆನ್ನಾಗಿ ಮಾತಾಡ್ತಾರೆ. ಸೊ ಅಂದ್ರೆ ಅಷ್ಟು ಉಪದ್ರ ಅಲ್ಲ, ಉಪದ್ರ ಇರುವಾಗ ಒಂಥರ ಕಲಿಯೋರ ಮಧ್ಯೆ ಮತ್ತೊಬ್ಬರನ್ನು ಕೂಡ ಹಾಳು ಮಾಡ್ತದೆ ಅಂತ ಹೇಳುವಷ್ಟರ ಮಟ್ಟಿಗೆ ನಂದು ಇತ್ತು. ಮತ್ತೆ ನೆನಪು ಕೂಡ ಜಾಸ್ತಿ ಇರ್ತದೆ. ಸೊ ಅಲ್ಲಿ ಆಯ್ತು. ಆ ನಂತರ ಮಂಗಳೂರಲ್ಲಿ ಮುಲ್ಕಿಯಲ್ಲಿ ಆಯ್ತು. ಮಂಗಳೂರು ಕಲ್ತಿದೆ. ಆ ನಂತರ ನಮ್ದು ಆಲೇಟಿ ಸರ್ಕಾರಿ ಪ್ರೌಢಶಾಲೆ, ಆಲೇಟಿಯಲ್ಲಿ ಹೈಸ್ಕೂಲ್, ಅದು ಕನ್ನಡ ಮೀಡಿಯಂ, ಎಲ್ಲ ಕನ್ನಡ ಓಕೆನಾ. ಬಟ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಇತ್ತು. ಯಾವುದು ನಮ್ದು ಪ್ರೈಮರಿ ನಾನು ಇಲ್ಲಿ ಊರಲ್ಲಿ ಬಿಟ್ಟು ಹೋದಲ್ಲ, ಅದು ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಇತ್ತು. ಸೊ ಅದಾದ ನಂತರ ಇಲ್ಲಿ, ಆ ನಂತರ PUC ಗೊತ್ತಿದೆ, ಜೂನಿಯರ್ ಕಾಲೇಜ್ ಸುಳ್ಯ, ಅಲ್ಲಿ ಆರ್ಟ್ಸ್ ಸ್ಟೂಡೆಂಟ್. ಸೊ ಕಲಿತಾ ಇರಲಿಲ್ಲ ಕ್ಲಾಸಲ್ಲಿ, ಆದರೆ ಮಾರ್ಕ್ಸ್ಗಳೆಲ್ಲ ಫಸ್ಟ್ ಕ್ಲಾಸಲ್ಲೇ ಇತ್ತು. ಸೊ ಆ ನಂತರ ನಂದು ಡಿಪ್ಲೊಮಾ 2011 ಬ್ಯಾಚ್, ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ KVG ಅಲ್ಲಿ. ಸೊ ಅದರಲ್ಲಿ ಅದು ಕೂಡ ಅಷ್ಟು ಬೇಗ ಆಗ್ಲಿಲ್ಲ. ಎರಡು ಫಸ್ಟ್ ಇಯರ್
ನನಗೆ ಸುಮಾರು 800 ಜನ 800 ಅಲ್ಲ, ಒಂದು 1600 ಜನ ಜನರನ್ನ ನನಗೆ ಆಟೋಮೊಬೈಲ್ ಕ್ಲಾಸ್ಮೇಟ್ಸ್ ಅಲ್ಲ, ಇಡೀ ಕಾಲೇಜಲ್ಲಿ ನನ್ನನ್ನು ಗೊತ್ತಿತ್ತು. ಸೊ ಅವರು ನನಗೆ ಗೊತ್ತಿತ್ತು. ಯಾಕೆಂತ ಹೇಳಿದ್ರೆ ನಾನು ಫಸ್ಟಿಗೆ ಡಿಪ್ಲೊಮಾಗೆ ಹೋದೆ, ಅಲ್ಲಿ ಏನೋ ಹೀಗೆ ಫುಲ್ ಫ್ರೆಂಡ್ಸ್ಗಳ ಜೊತೆ ಫುಲ್ ಆಗಿ ಹೀಗೆ ಇದು ಯಾರಪ್ಪ ಕಲಿಯೋದು ಅಂತ ಹೇಳಿ ಫಸ್ಟ್ ಬ್ಯಾಕ್ ಆಗಿ ಹೋಯಿತು. ಸೊ ಅದ್ರ ಮಿಡಲ್ ಬೆಂಗಳೂರಿಗೆ ಹೋಗಿ ಜಾಬ್ ಮಾಡಿ ವಾಪಸ್ ಬಂದು ಅದ್ರ ಕಂಪ್ಲೀಟ್ ಮಾಡಿದೆ. ಸೊ ಸುಮಾರು 3 ವರ್ಷ ಮಾಡೋ ಡಿಪ್ಲೊಮಾನ 5 ವರ್ಷ ಮಾಡಿದೆ. ಒಬ್ಬ ಗ್ರೇಟ್ ಸ್ಟೂಡೆಂಟ್ ನಾನು. ಇಂಜಿನಿಯರಿಂಗ್ ಹೋಗ್ತಿದ್ರೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗ್ತಾ ಇತ್ತು, ಓದಿರ್ತಿದ್ರೆ. ಹೀಗೆ ನಂದು ಕಾಲೇಜ್ ಎಜುಕೇಶನ್ ಜರ್ನಿ. ಅಂದ್ರೆ ಆ ಟೈಮಲ್ಲಿ ನೀವು ಅಷ್ಟೊಂದು ಟೈಮಲ್ಲಿ ಮೈಕ್ ಹಿಡ್ದಿರ್ಲಿಲ್ಲ? ಹಿಡ್ದಿದೆ ಮೈಕ್ ಹಿಡಿದಿದೆ. ಆಕ್ಚುಲಿ ಮೈಕ್ ಹಿಡೋದಕ್ಕೆ ಬಹಳ ಮುಖ್ಯವಾದ ರೀಸನ್ ಏನಂತ ಹೇಳಿದ್ರೆ ನಮ್ಮ ಊರಿನ ಗಣೇಶ ಚತುರ್ಥಿ. ಸಾಕಷ್ಟು ಮಂದಿಯ ಲೈಫಲ್ಲಿ ಗಣೇಶ ಚತುರ್ಥಿ, ಊರಲ್ಲಿ ಆಗುವಂತ ಕ್ರಿಕೆಟ್ ಪಂದ್ಯಾಟಗಳು, ಇದೆಲ್ಲ ದೊಡ್ಡ ಮಟ್ಟಿಗೆ ಬದಲಾವಣೆ ತಂದಿರ್ತದೆ. ನನ್ನ ಜೀವನದಲ್ಲಿ ಆಗಿರುವಂತದ್ದು, ನಮ್ಮ ಊರು ನಾರ್ಕೋಡ್ ಶಾಲೆಯಲ್ಲೆಲ್ಲ ಫ್ಲಡ್ ಲೈಟ್ ಮ್ಯಾಚ್ ಎಲ್ಲ ಆಗ್ತಾ ಇತ್ತು. ಸೊ ಆ ಟೈಮಲ್ಲೆಲ್ಲ ನಾವೆಲ್ಲ ಸಣ್ಣದಿರುವಾಗ ಮ್ಯಾಚ್ ನೋಡ್ಲಿಕ್ಕೆ ಹೋಗ್ತಿದ್ವಿ. ಅಲ್ಲಿ ಯಾರು ಇಲ್ಲದಿರುವ ಟೈಮಲ್ಲಿ ಹೋಗಿ ಹಲೋ ಹಲೋ ಅಂತ ಹೇಳುದು ಮೈಕದಲ್ಲಿ ಹೀಗೆ ಹೇಳಿ ಓಡಿ ಹೋಗುದು ಅದೆಲ್ಲ ಮಾಡ್ತಾ ಇದ್ವಿ. ಆನಂತರ ನಮ್ಮ ಊರಲ್ಲಿ ಇದ್ದಂತ ಗಣೇಶ ಚತುರ್ಥಿ ಕಾರ್ಯಕ್ರಮ. ಸೊ ಅಲ್ಲಿಂದ ಅಲ್ಲಿ ವಿಕ್ರಮ ಯುವಕ ಮಂಡಲ ಬಾರ್ಪಣೆ ಅಂತ ಅಲ್ಲಿ ಕೊಟ್ಟಿರುವಂತ ಒಂದು ದೊಡ್ಡ ಅವಕಾಶ. ಓಕೆ, ಆ ನಂತರ ಬರುತ್ತೆ ಸಾಧ್ಯ. ಫಸ್ಟ್ ಮೈಕ್ ಹಿಡಿದಿರೋದು ಅಲ್ಲಿ. ಸೊ ಎಜುಕೇಶನ್ ಆದ್ಮೇಲೆ ಜಾಬ್ ಅದು ಹಾಗೆ ಎಲ್ಲಿ ಫಸ್ಟ್ ಏನು? ಎಜುಕೇಶನ್ ಆದ್ಮೇಲೆ ಜಾಬ್ ಅಂತ ಫಸ್ಟ್ ನಾನು ಬ್ಯಾಂಗ್ಳೂರ್ ಹೋಗಿದ್ದೆ. ಟೊಯೋಟೋದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಒಂದು 3-4 ತಿಂಗಳು 5 ತಿಂಗಳು ವರ್ಕ್ ಮಾಡ್ತಾ ಇದ್ದೆ. ಸೊ ಚೌತಿ ನಾನು ಹೇಳ್ದಲ್ಲ, ನಾನು ಮೈಕ್ ಹಿಡಿಯೋದಕ್ಕೆ ರೀಸನ್ ನಮ್ಮ ಊರಿನ ಚೌತಿ ಕಾರ್ಯಕ್ರಮ. ಸೊ ಆ ಟೈಮಲ್ಲಿ ಚೌತಿ ಬಂತು. ಅಲ್ಲಿಂದ ಬಂದ ಮತ್ತೆ ಹೋಗ್ಲೇ ಇಲ್ಲ ಬೆಂಗಳೂರಿಗೆ. ಮತ್ತೆ ಹೋಗಿ ಡ್ರೆಸ್ ತಗೊಂಡು ಬಂದು ಇಲ್ಲೇ ಇದ್ದೆ, ಊರಲ್ಲಿ ಎಲ್ಲ ಕೆಲಸ ಮಾಡಿದ್ದೇನೆ. ಅಂದ್ರೆ ಮೈಕ್ ಹಿಡಿಲಿಕ್ಕೂ ಅಂದ್ರೆ ನಾರ್ಮಲ್ ನಾವು ಏನಾದ್ರು ಫಂಕ್ಷನ್ ಸ್ಟಾರ್ಟ್ ಮಾಡುವಾಗ ಗಣೇಶನಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಹೌದು. ಸೊ ಅದು ಕೂಡ ಹಾಗೆ ಒಳ್ಳೆದೇ ಆಯ್ತು. ನಿಜ. ಅದೇ ವಿಘ್ನ ವಿನಾಶಕ ಯಾವ ಕಾರ್ಯಕ್ರಮ ನೀವು ಹೇಳಿದಾಗೆ ಸ್ಟಾರ್ಟ್ ಮಾಡಿದ್ರೆ ಗಣೇಶನಿಗೆ ಮೊದಲ ಪೂಜೆ. ಹಾಗೆ ನಮ್ದು ಕೂಡ ಕಾರ್ಯಕ್ರಮ. ಮೊದಲ ಒಂದು ಆಪರ್ಚುನಿಟಿ. ಓಕೆ. ಮತ್ತೆ ಕಷ್ಟ ಅಂತ ಹೇಳುವಂಥದ್ದು ನಾನು ನೋಡದ ದಿನಗಳೇ ಇಲ್ಲ. ಎಲ್ಲ ಕಷ್ಟ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ನೋಡ್ಬೇಕು ಎಲ್ಲಾ ಕಷ್ಟಗಳು ನೋಡಾಗಿದೆ. ಅಂದ್ರೆ ಮಧ್ಯಮ ವರ್ಗನ ಶ್ರೀಮಂತ ವರ್ಗನ ಅಲ್ಲ, ಕಡು ಬಡತನದ ವರ್ಗ ಅಷ್ಟೇ. ಬಹಳ ಬಡತನದಿಂದ ಬೆಳೆದು ಬಂದಿರೋದು. ಸೊ ಅಂತ ಟೈಮಲ್ಲಿ ಎಲ್ಲ ಕೂಡ ನನ್ನ ಮನೇಲಿ ಅಜ್ಜಿ ಆಗಿರ್ಬೋದು, ನನ್ನ ಮಾವಂದ್ರಾಗಿರ್ಬೋದು, ನನ್ನ ಅಮ್ಮ ಆಗಿರ್ಬೋದು, ಎಲ್ಲ ತುಂಬ ಕಷ್ಟಪಟ್ಟು ಬೆಳೆಸಿರುವಂಥ ಟೈಮ್ ನಮ್ಮನ್ನು. ಅದರಿಂದ ಬೆಳೆದು ಬಂದಿರೋದು. ಕಷ್ಟ ಅಂದರೆ ಮತ್ತೆ ಅದು ಇದು ಗೊತ್ತಲ್ಲ. ಇದು ಏನು ಒಂದು ಕಾಲೇಜೆಲ್ಲ ಮುಗಿದು ಬೆಂಗಳೂರಿಂದ ಬಂದ ಮೇಲೆ ನಾನು ಮಾಡಿರೋ ಕೆಲಸಗಳು ನೋಡಿ, ಟೈಲ್ಸ್ ಕೆಲಸ ಮಾಡಿದ್ದೇನೆ. ಟೈಲ್ಸ್ ಕೆಲಸಕ್ಕೆ ಹೋಗಿ ಸಾರ್ನೆ ಇದು ಸಿಮೆಂಟ್ ಕಲಿಸಿಕೊಟ್ಟಿದ್ದೇನೆ, ಅದೊಂದಾಯಿತು. ಈ ಊರಲ್ಲಿರುವಂಥ ರಜೆ ದಿನಗಳೆಲ್ಲ ಅದೆಲ್ಲ ಮಾಡುವಂಥದ್ದೇ. ಈ ಬೀಜ ಹೆಕ್ಲಿಗೆ ಹೋಗ್ತಾ ಇದ್ದೆ. ಆ ನಂತರ ಏನಂತ ಹೇಳಿದ್ರೆ ನಮ್ಮದು ನಮ್ಮ ಈ ವೆಲ್ಡಿಂಗ್ ಇದೆಯಲ್ಲ, ವೆಲ್ಡಿಂಗ್ ಅದಕ್ಕೂ ಹೋಗ್ತಾ ಇದ್ದೆ. ತುಂಬಾ ಅಂತ ಸಾಕಷ್ಟು ಕೆಲಸಗಳಿದೆ. ಏನಾದ್ರು ಕನ್ಸು ಅಂದ್ರೆ ದೊಡ್ಡ ಆದ್ಮೇಲೆ ಯೂಟ್ಯೂಬರ್ ಆಗ ಯೂಟ್ಯೂಬೇ ಇಲ್ಲ. ಆಗ ಯಾವ್ದು ಗೊತ್ತಾ ಮೊಬೈಲ್ ನಮ್ಗೆ ಗೊತ್ತಲ್ಲ, ಕೀಪ್ಯಾಡ್ ಮೊಬೈಲ್. ಆಗ ಟಚ್ ಸ್ಕ್ರೀನ್ ಮೊಬೈಲ್ ಬಂದಿರ್ಲಿಲ್ಲ. ಇದು ನಾನು ಅದು 2008-9 ಅಷ್ಟೇ, 8-9 ಆವಾಗ. ನಾನು ಮೈಕ್ ಹಿಡಿದಂದ್ರೆ 2007 ಸ್ಟಾರ್ಟ್ ಮಾಡಿರ್ಬೋದು. ಇವಾಗ 2027 ಬಂದ್ರೆ 20 ವರ್ಷ ಆಗ್ತದೆ. ಹಾಗೆ 20 ವರ್ಷ ದಿನ ಕತೆ ಇದೆಲ್ಲ. ಎಜುಕೇಶನ್ ಈಗ ಆಯ್ತು, ಕೆಲಸ ಅಲ್ಲಿ ಆಯ್ತು. ಅಲ್ಲಿಂದ ಮತ್ತೆ ಇಲ್ಲಿ ಊರಲ್ಲಿ ಹೇಗೆ ಕೆಲಸ ಮಾಡ್ಕೊಂಡಿದ್ದೆ ಸುಮ್ಮನೆ. ಆ ಟೈಮಲ್ಲಿ ನನಗೆ ಮತ್ತೆ ನಾನು ಕಲ್ತಿರೋದು ಯಾವ್ದು ಹೇಳಿ, ಆಟೋಮೊಬೈಲ್ ಇಂಜಿನಿಯರಿಂಗ್. ಆ ಬೇಸಲ್ಲಿ ನನಗೆ KFDC ಅಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನವೆಂಬರ್ ತಿಂಗಳಲ್ಲಿ 2016 ನವೆಂಬರಲ್ಲಿ ನಾನು ಅಲ್ಲಿಗೆ ಜಾಬ್ಗೆ ಜಾಯ್ನ್ ಆದೆ. KFDC ಅಲ್ಲಿ ಸೂಪರ್ವೈಸರ್ ಆಗಿ ಜಾಬ್ ಮಾಡ್ತಾ ಇದ್ದೆ. ಅಂದ್ರೆ ಈಗ ಫಸ್ಟಿಗೆ ಜಾಬ್ ಬೆಂಗಳೂರು ಜಾಬ್ ಮಾಡಿದ್ರೆ ಅದೇ ಫಸ್ಟ್ ಜಾಬ್. ಫಸ್ಟ್ ಸಂಬಳ ಎಷ್ಟು ಏನಾದ್ರು? ಫಸ್ಟ್ ಸಂಬಳ ಅಂತ ಹೇಳಿದ್ರೆ ಎಷ್ಟು, ಅಲ್ಲಿ 8,000 ಇತ್ತು. 8,000 ಅದಿದ್ದಂಥದ್ದು. ಎಲ್ಲಿ ಅಂತ ಹೇಳಿದ್ರೆ ನಿಯರ್ಲಿ ಆಚೆ ನಮ್ಮ ವೈಟ್ ಫೀಲ್ಡ್ ಹತ್ರ ರೂಮ್ ಇದ್ದದ್ದು, ಇಲ್ಲಿ ಯಲಹಂಕ ಹತ್ರ. ಬೆಳಿಗ್ಗೆ 5 ಗಂಟೆಗೆ ಬಸ್ಸಲ್ಲಿ ಹೋಗೋದು, ಅದೆಲ್ಲ ಇರುವಂತ ಲೈಫ್. ಅದರ ಬಗ್ಗೆ ನಾವು ಜಾಸ್ತಿ ಹೇಳ್ಬೇಕಿಲ್ಲ, ಎಲ್ರಿಗೂ ಗೊತ್ತೇ ಇದೆ ಅದರ ಬಗ್ಗೆ ಬೆಂಗಳೂರು ಲೈಫ್. ಸೊ 8,000 ಫಸ್ಟ್ ಸಂಬಳ. ಸೊ ಅದಾದ್ಮೇಲೆ ಮನೆಯಲ್ಲಿ ಬಂದು ಕೆಲಸ ಮಾಡ್ತಿರ್ಲಿಕ್ಕೆ. ಹೌದು. ಆಮೇಲೆ ಅದೇ KFDC ಸುಮಾರು ಎಷ್ಟು ವರ್ಷ ಅಂತ ಹೇಳಿದ್ರೆ 2017 to 2023 ಅಂತ ಹೇಳ್ಬೋದು. 16 ಅಲ್ಲಿ 7 years ಕೆಲಸ ಮಾಡಿದೆ. 8 ವರ್ಷ ಅದರಲ್ಲಿ ಇದ್ರೆ. ಅಂದ್ರೆ ಈಗ MC-ಗೆ ಆಂಕರಿಂಗ್ ಎಲ್ಲ ಹೋಗ್ತಿದ್ದೆ ಅಂದ್ರೆ ಅದ್ರ ಜೊತೆಲಿ ಆಗ್ತಿತ್ತು. ಹೇಗೆ ಗೊತ್ತಾ, ಅದು ನಿಮಗೆ ಶಿಫ್ಟ್ ವರ್ಕ್ ಇತ್ತು. ಬೆಳಿಗ್ಗೆ 6 ಗಂಟೆಯಿಂದ ಮತ್ತೆ 2 ಗಂಟೆವರೆಗೆ ವರ್ಕ್ ಇತ್ತು. ಆಲ್ಮೋಸ್ಟ್ ಯಾವ ಆಂಕರಿಂಗ್ ಇದ್ರು ಕೂಡ ಈವ್ನಿಂಗ್ ಟೈಮಲ್ಲಿ ಇರ್ತಿತ್ತು ಅದು. ಸೊ ನಾವು ಮಲಗೋಗ್ಲೇ 12 ಗಂಟೆ 1 ಗಂಟೆ ಡೈಲಿ ಆಗ್ತಿತ್ತು. ಆದ್ರೂ ಏನೊಂದು ಛಲ ಇತ್ತು, ಏನೊಂದು ಮಾಡ್ಬೇಕು ಅಂತ. ಬಟ್ ನಂಗೆ ಕನಸೇ ಇಲ್ಲ. ಏನು ಈಗ ನಾನೊಬ್ನೇ ಏನ್ ನೆನೆಸ್ತೀವಿ ಕೆಲವೊಮ್ಮೆ ಅದಾಗದಾಗ ಬೇಜಾರಾಗ್ತದೆ. ಸೊ ಹಾಗಿರುವಾಗ ಎಂತ ನಾವೊಂದು ನೆನೆಸ್ಕೊಂಡು
ಲೈಫ್ ನಾವು ನೆನೆಸಿದಕ್ಕೆ ಕೆಲವೊಮ್ಮೆ ಆಗುದಿಲ್ಲ ಅದು. ಅಡ್ಜಸ್ಟ್ ಆಗಬೇಕು. ಅದು ಏನೋ ಒಂದು ನಮ್ಮ ದೇವರು ಏನೋ ಒಂದು ಬರ್ದಿಟ್ಟಿರ್ತಾರೆ. ಬಟ್ ನಾವು ಪ್ರತಿನಿತ್ಯ ಹಾರ್ಡ್ ವರ್ಕ್ ಮಾಡ್ತಾ ಇರಬೇಕು ಮತ್ತೆ ಕೆಲಸ ಮಾಡ್ತಾ ಇರಬೇಕು. ನಾವು ಒಂದು ಕಡೆಗೆ ರೀಚ್ ಆಗಿನೇ ಆಗ್ತೇವೆ 101%. ಸೊ ಇವಾಗ KFDC ಅಲ್ಲಿ ಕೆಲಸ ಮಾಡ್ತಿರೋ ಹೋಗ್ತಿದ್ರಿ, ಮತ್ತೆ ಅಂದ್ರೆ ಅದೇ ಟೈಮಲ್ಲಿ ನ್ಯೂಸ್ ಚಾನಲ್ ಒಂದು ಮಾಡಿದ್ರಿ ಅಲ್ವಾ? ನನಗೆ ಆಕ್ಚುಲಿ ಆ ಟೈಮಲ್ಲಿ ಪರಿಚಯ ಆಗೋದು ಫಸ್ಟಿಗೆ. ನಿಮ್ಮ ಪರಿಚಯ ಅಂದ್ರೆ ಆ ಟೈಮಲ್ಲಿ ಫ್ಲೆಕ್ಸ್ ಎಲ್ಲ ಹಾಕಿದ್ರು. ಆ ಟೈಮಲ್ಲಿ ನಾನು ಶಾಲೆಗೆ ಹೋಗ್ತಿರುವಾಗ ವಿಕೆ ಅಂತ ಹೇಳಿ ನೋಡಿ ಅಭ್ಯಾಸ. ಆ್ಯಂಡ್ ಆ ಟೈಮಲ್ಲಿ ನಾನು ದೊಡ್ಡ ಸ್ವಲ್ಪ ಜಾತ್ರೆ ಎಡಿಟರ್, ನಂಗೆ ಎಡಿಟರ್ ಮಾಡ್ಬಹುದಲ್ವಾ ಅಂತ ಆ ಟೈಮಲ್ಲಿ ನನಗೆ ಫುಲ್ ಇಂಟ್ರೆಸ್ಟ್ ಬಂದದ್ದು ಕೂಡ. ಮೆಸೇಜ್ ಮಾಡಿದಲ್ಲ ಇನ್ಸ್ಟಾದಲ್ಲಿ. ಹೌದು ಕರೆಕ್ಟ್. ಅಂದ್ರೆ ನ್ಯೂಸ್ ಚಾನಲ್ ಆ ಥರ. ಹೌದು, ಅದೊಂದು ನಮ್ಮ ಫ್ರೆಂಡ್ ಒಬ್ಬ ಚಾನಲ್ ಸ್ಟಾರ್ಟ್ ಮಾಡಿದ. ಸೊ ನಾವು ಅದಕ್ಕೆ ಅಂದ್ರೆ ಯೂಟ್ಯೂಬ್ ಚಾನಲ್ ಅವಾಗ ಜಸ್ಟ್ ಯೂಟ್ಯೂಬ್ ಚಾನಲ್ ಅದು ಫಸ್ಟಿಗೆ ಸ್ಟಾರ್ಟ್ ಆದ್ದು. ಸೊ ಅದು ಒಂದು ಆವಾಗ ಅಷ್ಟು ಟ್ರೆಂಡ್ ಇರಲಿಲ್ಲ. ಸೊ ಗೊತ್ತಾಯ್ತು. ಆನಂತರ ನಮ್ದು ಮೋದಿ ಎಲ್ಲ ಬಂದ್ಮೇಲೆ ಡಿಜಿಟಲ್ ಮಾಡಿದ್ರು, ಒಂಥರ ಎಲ್ಲರೂ ಕೂಡ ಟ್ರೆಂಡಿಂಗ್ ಆಗ್ತಾ ಹೋಯ್ತು. ಸ್ವಲ್ಪ ಸ್ಮಾರ್ಟ್ ಫೋನ್ಗಳೆಲ್ಲ ಎಲ್ಲ ಕೈಗೆ ಬರ್ತಾ ಹೋಯ್ತು. ಸೊ ಅವಾಗ ಮಾಡಿದ್ವಿ. ಸೊ ಮತ್ತೆ ಲಾಕ್ಡೌನ್ ಬಂತು, ಸೊ ಅದು ಕ್ಲೋಸ್ ಆಯ್ತು. ಆನಂತರ ಲಾಕ್ಡೌನ್ ಆದ್ಮೇಲೆ ಗೊತ್ತಲ್ಲ ನಮ್ದೇ ಮಾಮೂಲಿ ವರ್ಕ್ ನಡೀತಾ ಇತ್ತು, KFDC ವರ್ಕ್ ನಡೀತಾ ಇತ್ತು. ಸೊ ಅವಾಗ ಯಾವ ಪ್ರೋಗ್ರಾಮ್ಸ್ಗಳು ಇರಲಿಲ್ಲ, ಎಲ್ಲರೂ ಕೂಡ ಆಫ್ ಆಗಿದ್ರು. ಯಾವಾಗ ಲಾಕ್ಡೌನ್ ಬಂತ ಆವಾಗ ನಮ್ಮ ಸ್ಮಾರ್ಟ್ ಫೋನ್ಗಳ ಯುಗ ಆರಂಭ ಆಯ್ತು. ಹೌದಲ್ವಾ? ಎಲ್ಲರೂ ಮನೆಯಲ್ಲಿ ಫುಲ್ ಹೆವಿ ಯೂಟ್ಯೂಬ್ ನೋಡೋದು, ಯೂಟ್ಯೂಬ್ ನೋಡೋದು ಆವಾಗ. ಹೌದು, ಅಂದ್ರೆ ಮುಂಚೆ ಜಿಯೋ ಬಂದ ಒಂದು ಟೈಮ್ ಗ್ಯಾಪ್ ಕೂಡ ಹೌದು. ಜಿಯೋ ಫ್ರೀ ಆದಾಗ ಎಲ್ಲರೂ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರು. ಲಾಕ್ ಡೌನ್ ಅಲ್ಲಿ ಫುಲ್ ಎಲ್ಲ ಮೊಬೈಲ್ ಸೋಷಿಯಲ್ ಮೀಡಿಯಾ ಅಡಿಕ್ಟ್ಸ್. ಯಾಕೆಂತ ಹೇಳಿದ್ರೆ ಒಂದು ಮನೆಯಲ್ಲಿ ಒಂದು ಟಿವಿ ಇರ್ತಾ ಇತ್ತು, 5 ಜನರಿಗೆ ಒಂದೇ ಪ್ರೋಗ್ರಾಮ್ ಇಷ್ಟ ಆಗ್ತಿರ್ಲಿಲ್ಲ. ಸೊ ಅಮ್ಮನಿಗೆ ಧಾರಾವಾಹಿ, ತಮ್ಮನಿಗೆ IPL. ಹೌದು, ಆ ರೀತಿ ಇರುವಾಗ ಫುಲ್ ಇದಾಗಿ ಹೋಯ್ತು ಹಾಗೆ. ಸೊ ಆ ಟೈಮಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಾ? ಇಲ್ಲ, ಮತ್ತೆ ಆ ಟೈಮಲ್ಲಿ ನಮ್ದು ಅದು ಚಾನಲ್ ಎಲ್ಲ ಕ್ಲೋಸ್ ಆಗಿ ನಾನು ಸುಮ್ಮನೆ ಮನೇಲಿ ಇದ್ದೆ ಅಲ್ಲ, ಅವಾಗ ಎಲ್ಲರೂ ಮನೇಲಿ ಇರಬೇಕಿತ್ತು. ಸೊ ಇಲ್ಲ, ನಾನು ಅವಾಗ ಬೇರೆ ಬೇರೆ ಚಾನಲ್ಗಳನ್ನ, ಆ ಯೂಟ್ಯೂಬ್ ಚಾನಲ್ ಆವಾಗ ಟ್ರೆಂಡಿಂಗ್ ಇದ್ದ ಚಾನಲ್ಗಳನ್ನ ನೋಡ್ತಾ ಇದ್ದೆ. ಇಲ್ಲಿ ಮಂಗಳೂರಲ್ಲಿ ಯಾವುದು ನಮ್ಮ ಅರವಿಂದ್ ಬೋಳರ್ ಮತ್ತೆ ಇವ್ರದ್ದು ಡೈಜು ವರ್ಲ್ಡ್ ಅಲ್ಲಿ ಅದೊಂದು ತುಂಬಾ ಕಾಮಿಡಿ, ಅದು ತುಂಬಾ ಟ್ರೆಂಡಿಂಗ್ ಆಗಿದೆ ಅಂತದ್ದು. ಆಮೇಲೆ ಶಟರ್ ಬಾಕ್ಸ್ ಫಿಲ್ಮ್, ಅವರೇ ಸೀರಿಯಸ್ಲಿ ಸಾಕಷ್ಟು ಮಂದಿ ಲಾಗರ್ಗಳಿಗೆ ಇವತ್ತು ಲಾಗ್ ಮಾಡ್ಬೇಕು ಟೈಪ್ ಅಂತ ಒಂದು ನಮ್ಮ ಈ ಕರಾವಳಿಯಲ್ಲಿ ತೋರಿಸಿಕೊಟ್ಟದ್ದು ಸಚಿನ್ ಶೆಟ್ಟಿ ಶಟರ್ ಬಾಕ್ಸ್ ಫಿಲ್ಮ್. ಅದು ನಾವು ಒಪ್ಲೇಬೇಕು, ಯಾಕಂದ್ರೆ ನಮಗೆ ಒಂದು ಎಷ್ಟೋ ಒಂದು ಸಬ್ಸ್ಕ್ರೈಬರ್ ಆಯ್ತು ಅಂತ ಹೇಳುವಾಗ. ಸೊ ನಾವು ಯಾರ್ದು ಇವ್ರ ತರ ಮಾಡಬಹುದು ಅಂತ ಹೇಳಿ ಶಟರ್ ಬಾಕ್ಸ್ ಫಿಲ್ಮ್, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಿಲ್ಲ. ಅಂದ್ರೆ ಫಸ್ಟ್ ಈಗ ಅಲ್ಲಿಂದ ಯೂಟ್ಯೂಬ್ ಸ್ಟಾರ್ಟ್ ಆಯ್ತು. ಆಕ್ಚುಲಿ ನನಗೆ ಗೊತ್ತು ವಿಷಯ ಅಲ್ಲ, ಅಂದ್ರೆ ಯಾವ ರೀತಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಯ್ತು ಏನು ಅಂತ. ಆದ್ರೆ ನೀವೀಗೆಲ್ಲ ಎಲ್ರಿಗೂ ಗೊತ್ತಿರಲ್ಲ, ಸೊ ಅದಕ್ಕೋಸ್ಕರ ಒಂದು ಮಾತುಕತೆ ಸಂದರ್ಶನ. ಓಕೆ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯೂಟ್ಯೂಬೇ ಸ್ಟಾರ್ಟ್ ಮಾಡಿದ್ರೆ ಅಥವಾ ಇನ್ಸ್ಟಾಗ್ರಾಮ್ ಇಲ್ಲ, ಈ ಲಾಕ್ ಡೌನ್ ಅಲ್ಲಿ ಎಂತ ಆಯ್ತು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ನಮ್ಗೆ ಏನೋ ಮಾಡ್ಬೇಕು ಅಂತ ಹೇಳೋ ಒಂದು ಹುಚ್ಚು ನನಗೆ ಇತ್ತೇ ಇತ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟಿನ್ಯೂ ಆಗಿ ಈವ್ನಿಂಗ್ ಲೈವ್ ಪ್ರೋಗ್ರಾಮ್. ಸೊ ಒಬ್ಬ ಎಲ್ಲ ಆಲ್ಮೋಸ್ಟ್ ಈ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಸೆಲೆಬ್ರಿಟಿಗಳನ್ನ ಕೂಡ ಆಲ್ಮೋಸ್ಟ್ ಸೆಲೆಬ್ರಿಟಿಗಳನ್ನ ಕರೆದು ಮಾತಾಡ್ಸಿದ್ವಿ. ಆ ಟೈಮಲ್ಲಿ ನನ್ನ ಜೊತೆಗೆ ನಿಂತದ್ದು ನೀವು ನನಗೆ ಪೋಸ್ಟರ್ ಮಾಡಿ ಕೊಡೋದಕ್ಕೆ. ಹೆವಿ ಪರಿಚಯ, ಅಂದ್ರೆ ಹೆವಿ ಕ್ಲೋಸ್ ನಾವು ಮೀಟ್ ಆಗಿರ್ಲಿಲ್ಲ, ಅಷ್ಟೊರೆಗೆ ಮೀಟ್ ಆಗಿಲ್ಲ. ಅಂದ್ರೆ ನಾವು ಮೀಟ್ ಆದ ಯಾವ್ದು ಮತ್ತೆ ಹೇಳ್ತೀವಿ ಅಷ್ಟು. ಅಂದ್ರೆ ಇದೆಲ್ಲ ಫುಲ್ ಆನ್ಲೈನ್ ಅಲ್ಲಿ ನಡೆದಂತ ವಾಟ್ಸ್ಆಪ್ ಅಲ್ಲಿ ಡೈಲಿ ನಾನು ಆಕ್ಚುಲಿ ಪರಿಚಯ ಇಲ್ಲ, ಒಮ್ಮೆ ಕೂಡ ನೋಡ್ಲಿಲ್ಲ ಮುಖ ಆಗಿ. ಹೌದು, ಹಾಗೆ ಪರಿಚಯ ಆದಲ್ಲ. ಕಂಟೆಂಟ್ ಕಳಿಸ್ತಾ ಇದೆ, ಪೋಸ್ಟ್ ಮಾಡಿ ಕಳಿಸ್ತಾ ಇದ್ರಿ. ನಾನು ಆ ಟೈಮಲ್ಲಿ ಯೂಟ್ಯೂಬ್ ಮಾಡ್ತಿದ್ದೆ. ಯೂಟ್ಯೂಬ್ ನಿಮ್ದಿತ್ತು ಅವಾಗ? ನಂದೊಂದು ಈಗ ಒಂದು 6 years ಆಗ್ತಾ ಬಂತು. 6 years ಆಯ್ತಲ್ಲ? ಓಕೆ, ನಿಮ್ದು ಯೂಟ್ಯೂಬ್ ಅವಾಗ ಇತ್ತು, ಕರೆಕ್ಟ್ ಆಗಿತ್ತು. ಅವಾಗ ನಿಮ್ದು ಎಷ್ಟು ನಿಯರ್ಲಿ 1000 ಹತ್ರ ಬಂದಿತ್ತು ಅಲ್ಲ? ಹೌದು, ಅಷ್ಟು ಬಂದಿತ್ತು. ಆಗ ನಮ್ದು ಯೂಟ್ಯೂಬ್ ಏನಿಲ್ಲ. ಓಕೆ, ಇನ್ಸ್ಟಾಗ್ರಾಮ್ ಲೈವ್ ಅಂದ್ರೆ ಯಾವ ರೀತಿದು ಅಂದ್ರೆ ಅದಕ್ಕೊಂದು ಹೆಸರು ಇತ್ತು, ಕನಸು ಗೆದ್ದವರ ಮನದ ಮಾತು ಅಂತ ಕಾರ್ಯಕ್ರಮ. ಅದು ಭಯಂಕರ ಟ್ರೆಂಡ್ ಆಗಿತ್ತು. ಇವಾಗಲೂ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನರ ಒಂದು ಪ್ಲೇಯರ್ಸ್ ಗಳಾಗಿರ್ಬೋದು, ಸಾಧಕರಾಗಿರ್ಬೋದು, ಎಲ್ಲರನ್ನೊಂದು ಪರಿಚಯ ಮಾಡಿಕೊಟ್ರು. ಹೌದು. ಮತ್ತೆ ಅದಕ್ಕಿಂತ ಮೊದಲು ಲಾಕ್ಡೌನ್ ಅಲ್ಲಿ ನನಗೆ ಮತ್ತೊಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ವಾಟ್ಸಪ್ ಗ್ರೂಪ್ ಅಲ್ಲಿ ಒಂದು ಇದಿತ್ತು, ಹೇ ಬಡ್ಡಿ ಕೇಲ್ ಕಬಡ್ಡಿ ಅಂತ. ಸೊ ಆ ಟೈಮಲ್ಲಿ ಏನು ಇಲ್ಲದಿರೋ ಟೈಮಲ್ಲಿ ಹೇ ಬಡ್ಡಿ ಕೇಲ್ ಕಬಡ್ಡಿ ಅಂತ ಹೇಳುವಂತ ಎಲ್ಲ ಕಬಡ್ಡಿ ಪ್ಲೇಯರ್ಗಳನ್ನ, ಪ್ರೋ ಕಬಡ್ಡಿ ಆಗಿರ್ಬೋದು, ಕಬಡ್ಡಿಯ ಪೋಷಕರಾಗಿರ್ಬೋದು, ಎಲ್ಲರನ್ನು ಸೇರಿಸಿ ಒಂದು ಗ್ರೂಪ್ ಇತ್ತು. ಸೊ ಅದರಲ್ಲಿ ನನ್ನನ್ನು ಜಾಯಿನ್ ಮಾಡಿದ್ರು. ಅದರಲ್ಲಿ ಕೂಡ ಸಂಜೆ ಇಂಟರ್ವ್ಯೂಗಳಿತ್ತು. ನಾನು ಇಲ್ಲಿಂದ ಏನು ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಮಾಡೋದು, ಒಬ್ಬ ಆಂಕರ್, ಆಚ ಕಡೆ ಒಬ್ಬ ಗೆಸ್ಟ್, ಅದನ್ನು ಕೇಳಿ ಅವರು ರಿಪ್ಲೈ ಮಾಡೋದು, ಈ ರೀತಿ ಎಲ್ಲ ಇತ್ತು. ಸೊ ಹೇ ಬಡ್ಡಿ ಕೇಲ್ ಕಬಡ್ಡಿ ಕೂಡ ಒಂದು ದೊಡ್ಡ ಪ್ಲಾಟ್ಫಾರ್ಮ್. ವಾಟ್ಸಪ್ ಇದು ಜಸ್ಟ್ ವಾಯ್ಸ್ ಮೆಸೇಜ್ ಆಗಿರ್ಬೋದು, ಬಟ್ ಅದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಪ್ರೋ ಕಬಡ್ಡಿ ಪ್ಲೇಯರ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಆಟಗಾರರು, ವ್ಯಕ್ತಿಗಳನ್ನ ಪರಿಚಯ ಆಗೋದಕ್ಕೆ ನನಗೆ ಅದು ಕೂಡ ಒಂದು ದೊಡ್ಡ ಮೈಲಿಗಲ್ಲು. ಸೊ ಅದಕ್ಕೆ ನಾನು ಸಹನ್ ರೈಮನ್ನ ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಈ ಟೈಮಲ್ಲಿ. ತೇಜಸ್ವಿ ಅದು ಯಾವಾಗ, ಅದರ ಮೊದಲು ನಾನು ದಿನಕ್ಕೊಂದು ಕಥೆ ಅಂತ ಮಾಡ್ತಾ ಇದ್ದೆ. ಅದರ ಮೊದಲು ಯೂಟ್ಯೂಬ್ ಅಲ್ಲೇ ಬಿಡ್ತಿದ್ದೆ ಅದು.
ಅದು ಯೂಟ್ಯೂಬ್ ಅಲ್ಲಿ ಬಿಡ್ತದೆ ಅದು. ದಿನಕ್ಕೊಂದು ವಾಯ್ಸ್ ಇವಾಗ ನೋಡಿದ್ರೆ ಸಿಗ್ಲಿಕ್ಕಿಲ್ಲ ಆಕ್ಚುಲಿ ಅವರ ಚಾನಲ್ ಅಲ್ಲಿ, ಅದು ಪ್ರೈವೇಟ್ ಮಾಡಿ ಇಟ್ಟಿದ್ದೇವೆ. ಹೌದು, ಈಗ ಆಕ್ಚುಲಿ ಏನಂದ್ರೆ ಅದು ತೇಜಸ್ವಿ ಕಡಪಲ್ಲರ್ ಅವರು ನನಗೆ ಸ್ಟೋರಿ ಗಳಿಸ್ತಾ ಇದ್ರು. ಸೊ ಅದಕ್ಕೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟು ಹೇಗಪ್ಪ ಯೂಟ್ಯೂಬ್ ಅಲ್ಲಿ ಏನಾದ್ರು ಮಾಡ್ಬೇಕಲ್ಲ ಅಂತ. ಅಂದ್ರೆ ಆಂಕರಿಂಗ್ ಒಂದು ಸಪರೇಟ್ ಅಂದ್ರೆ ಮಾತಾಡೋದು ಅಷ್ಟೇ. ಯೂಟ್ಯೂಬ್ ಅಲ್ಲಿ ಅದು ಹೇಗೆ ಇಂಟ್ರೆಸ್ಟ್ ಬರ್ತದೆ ಏನಾದ್ರು ಯೂಟ್ಯೂಬ್ ಅಲ್ಲಿ ಒಂದು ಕಿಕ್ ಅಥವಾ ಒಂದು ಪಾಯಿಂಟ್, ಯೂಟ್ಯೂಬ್ ನ ಒಂದು ಜರ್ನಿ ಸ್ಟಾರ್ಟ್ ಆಗಬೇಕು ಮತ್ತೆ ಅದ್ರಲ್ಲಿ ಏನೋ ಒಂದು ಪಡಿಬೇಕು ಅಂದ್ರೆ ಅಷ್ಟು ಈಸಿ ಇಲ್ವೇ ಇಲ್ಲ. 100 ವಿಭಾಗದಲ್ಲಿ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಒಂದರಲ್ಲಿ ಹಿಡಿಬಹುದು ಕೆಲವೊಂದ್ಸಲ. ಸೊ ಆ ರೀತಿ ಆಯ್ತು, ಅದನ್ನ ಮಾಡಿದೆ ಇಲ್ಲ. ಬಟ್ ಅವಾಗ ಎಷ್ಟು 200-300 ವ್ಯೂಸ್ ಈಗೆಲ್ಲ ಆಗ್ತಾ ಇತ್ತು. ಸೊ ನನಗೆ 200-300 ವ್ಯೂಸ್ ಸಣ್ಣ ವ್ಯೂಸ್ ನಾ ಹೇಳೋದಲ್ಲ, ಅದು ದೊಡ್ಡದೇ ವ್ಯೂಸ್. ಅದು 200 ಒಂದು 10 ಜನ ಆದ್ರೂ ಕೂಡ ವ್ಯೂಸ್ ಆಗುತ್ತೆ ನೋಡಿ, 10 ವ್ಯೂಸ್ ಆಗುತ್ತೆ. ಆ 10 ಜನ ನಮ್ಮ ವಿಡಿಯೋಗೋಸ್ಕರ ಟೈಮ್ ಕೊಟ್ಟಿದ್ದಾರೆ. 100 ಜನ ಅಂತ ಎನಿಸೋದು ಆಕ್ಚುಲಿ ರೂಮಲ್ಲಿ ತುಂಬಿ ಹೋಗ್ತಾರೆ ಅಷ್ಟೇ. ನಮಗೆ ಅದ್ರಲ್ಲಿ ನೋಡೋ 100 ಜನ ಸಣ್ಣ ಅಂತಾದ್ರೆ ನಾವೊಂದು 100 ಜನ ಸೇರಿಸೋಣ ನೋಡುವ, ಅಥವಾ 100 ಜನ ಸೇರಿದ್ರೆ ಒಂದು ಕ್ರೌಡ್ ಆಗುತ್ತೆ. ಸೊ ಹಾಗೆ ವ್ಯೂಸ್ ದೊಡ್ಡ ಸಣ್ಣ ಅಂತ ಯಾವ್ದಿಲ್ಲ, ನಾವು ಮಾಡೋ ಕೆಲಸ ಇಂಪಾರ್ಟೆಂಟ್. ಒಂದು ಇಂಟ್ರೆಸ್ಟ್ ಬೇಕು, ತುಂಬಾ ಇಂಟ್ರೆಸ್ಟ್ ಬೇಕು, ಕೆಲಸದ ಮೇಲೆ ಪ್ರೀತಿ ಬೇಕೆ. ಮಾಡ್ಬೇಕು ಅಂತ ಹೇಳಿ ಅದಾಗಲ್ಲ, ಅದಕ್ಕೋಸ್ಕರ ಟೈಮ್ ಕೊಡ್ಬೇಕು. ಯಾವುದಕ್ಕಾಗ್ಲಿ ಅದಕ್ಕೋಸ್ಕರ ಅಂತ ಒಂದು ಸಮಯ ಕೊಟ್ರೆ ಅದು ನಮ್ ಜೊತೆಗೆ ಇರ್ತದೆ. ಅದು ಯಾವ್ದು ಈ ಯೂಟ್ಯೂಬ್ ಅಂತಲ್ಲ, ಯಾವ್ದು ಫ್ರೆಂಡ್ಶಿಪ್ ಆದ್ರೂ ಅಷ್ಟೇ. ನಾನು ನಿಮಗೆ ಟೈಮ್ ಕೊಟ್ರೆ ನೀವು ನನ್ನ ಜೊತೆಗೆ ಇರ್ತೀರಾ. ಅದೇ ಒಂದು ವೆಹಿಕಲ್ ಆದ್ರೂ ಅಷ್ಟೇ, ಅದಕ್ಕೆ ನಾನು ಟೈಮ್ ಕೊಟ್ರೆ ಅದು ಚೆನ್ನಾಗಿ ಓಡ್ತದೆ, ಅಥವಾ ಅದಲ್ಲೇ ತುಕ್ಕಿ ಹಿಡಿದು ಹೋಗ್ತದೆ ಅಷ್ಟೇ. ಸೊ ಹಾಗೆ ಯೂಟ್ಯೂಬ್ ಸ್ಟಾರ್ಟ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಎಡಿಟಿಂಗ್ ಆಗಿರ್ಬೋದು, ಅದು ಇದು ಹೇಗೆ ಎಡಿಟಿಂಗ್ ಈಗ ನೀವು ಲೈವ್ ಮಾಡುವಾಗ ಲೈಟ್ ಸೆಟಪ್, ಕ್ಯಾಮರಾ ಇಡುದು, ಅದು ಇದು ಹಾಗೆ ಎಲ್ಲಿ ಆಚೆ ನಾರ್ಮಲ್ ಫೋನ್ ಅಲ್ಲಿ ಅಲ್ವಾ, ಫೋನ್ ಇಟ್ಕೊಂಡು ಆಚೆ ಬಾಕ್ಸ್ ಇಟ್ಟು ಅದ್ರಲ್ಲಿ ಅಡ್ಡ ಇಟ್ಟು ಲೈವ್ ಮಾಡ್ತಿದ್ದದ್ದು. ಸೊ ಹಾಗೆ ಸ್ಟಾರ್ಟ್ ಆಗುತ್ತೆ. ಮತ್ತೊಂದು ರಿಂಗ್ ಲೈಟ್ ತಗೊಂಡೆ, ರಿಂಗ್ ಲೈಟ್ ತಕೊಂಡು ಅದನ್ನ ಅಲ್ಲಿ ಇಡುದು, ಅದು ಜಾರಿ ಬೀಳುದು ಲೈವ್ ಮಿಡ್ಲಲ್ಲಿ. ಅದೆಲ್ಲ ತುಂಬಾ ಕರೆಂಟ್ ಹೋಗುದು. ಕರೆಂಟ್ ಭಾರಿ ದೊಡ್ಡ ಪ್ರಾಬ್ಲಮ್. ಅಂದ್ರೆ ಲೈವ್ ಮಾಡ್ತಿದ್ದಿಲ್ಲ ಮನೇಲಿ ಆಕ್ಚುಲಿ ನೆಟ್ವರ್ಕ್ ಇಲ್ಲ ಅಂತ. ಮನೇಲಿ ನೆಟ್ವರ್ಕ್ ಇಲ್ಲ, ಅದು ದೊಡ್ಡ ವಿಷಯ ಉಂಟು. ಅದು ನಾನು ನಮ್ಮ ಕಾರ್ ಒಳಗೆ ಕೂತ್ಕೊಂಡು ಮಾಡ್ತಾ ಇದ್ದೆ. ಮತ್ತೆ ನಾವು ವರ್ಕ್ ಮಾಡೋ ಏರಿಯಾದಲ್ಲಿ ಹೇಗೆ ಶಿಫ್ಟ್ ಮುಗಿತದಲ್ಲ, ಅಲ್ಲಿ ಬಂದು ಒಂದು ರೂಮ್ ಅಲ್ಲಿ ಕೂತು ಹಾಗೆಲ್ಲ ಮಾಡ್ತಾ ಇದ್ದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ನೆಟ್ವರ್ಕ್ ಇಲ್ಲದ ಪ್ಲೇಸ್ ಇಂದ. ಅದೊಂದು ದೊಡ್ಡ ಜರ್ನಿ. ನೆಟ್ವರ್ಕ್ ಅನ್ನುವಂಥದ್ದು ಇವಾಗ್ಲೂ ಇಲ್ಲ ಅಲ್ಲಿ. ಸೊ ನಾವು ಸಾಕಷ್ಟು ರಾಜಕಾರಣಿಗಳ ಹಿಂದೆ ಹೋಗ್ತೇವೆ, ಬಟ್ ನಮ್ಮೂರಿಗೆ ನೆಟ್ವರ್ಕ್ ತರಿಸ್ಲಿಕ್ಕೆ ಅಲ್ಲಿ ನೆಟ್ವರ್ಕ್ ಇಲ್ಲ, ನಮ್ಮ ಊರಲ್ಲಿ ನೆಟ್ವರ್ಕ್ ಇಲ್ಲ. ಬಟ್ ಅದೊಂದು ದೊಡ್ಡ ಚಾಲೆಂಜ್. ಅದು ಯೂಟ್ಯೂಬ್ ಜರ್ನಿ ಮಾತ್ರ ಹೇಳ್ತೇನೆ ಸ್ವಲ್ಪ ಹೊತ್ತಲ್ಲಿ. ಅಂದ್ರೆ ಈಗ ಆಯ್ತು, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಆಯ್ತು. ಯೂಟ್ಯೂಬ್ ಅಲ್ಲಿ ಸ್ಟಾರ್ಟಿಂಗ್ ವಿಡಿಯೋಸ್ ಅಂದ್ರೆ ಈಗ ದಿನಕ್ಕೊಂದು ಕತೆ ಅಂತ ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಮತ್ತೆ ಅಂದ್ರೆ ಅದು ನಾರ್ಮಲ್ ಆಗಿ ಮಾಡ್ತಾ ಇದ್ರಿ, ಎಷ್ಟು ಅವ್ರು ಕಳಿಸಿದ್ರು ಯೂಟ್ಯೂಬ್ ಇಂದ ವಿಡಿಯೋ ತೆಗೆದು ಅದಕ್ಕೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟು ಆಗ್ತಿದೆ ಅಷ್ಟೇ. ಅದು ಗೊತ್ತಿಲ್ಲ, ಎಂತ ಗೊತ್ತಿಲ್ಲ. ಸೊ ದಿನಕ್ಕೊಂದು ಕತೆ ಅಂತ ಹೇಳಿ ಸ್ಟಾರ್ಟ್ ಆದದ್ದು ಜರ್ನಿ ಅಲ್ವಾ? ಹೌದೌದು. ಸೊ ಅಂದ್ರೆ ಅದಾದ್ಮೇಲೆ ಅಂದ್ರೆ ಈಗ ದಿನಕ್ಕೊಂದು ಕತೆ ಎಷ್ಟು ಎಪಿಸೋಡ್ ಏನಾದ್ರು ನೆನಪಿದ್ಯಾ? ಅದು ದಿನಕ್ಕೊಂದು ಕತೆ ಸುಮಾರು ಒಂದು ಹತ್ರ ಒಂದು 50 ಇಲ್ಲ, ಒಂದು ಅಷ್ಟೇ, ಒಂದೂವರೆ ತಿಂಗಳಿಗೆ ಅಂದ್ರೆ ಒಂದು 40 ದಿನಕ್ಕೊಂದು ಅಷ್ಟು ದಿನ ಇತ್ತು. ಏನಾದ್ರೂ ದಿನಕ್ಕೊಂದೇ ಮಾಡ್ತಿದ್ವಿ ಅವತ್ತು ಕೂಡ. ಅದೇ ಇನ್ಸ್ಟಾಗ್ರಾಮ್ ಲೈವ್ ಕೂಡ ಎವ್ರಿಡೇ ಅಲ್ಲ, ಸಂಜೆ ಅದು ಬೆಳಿಗ್ಗೆ ಅದು ಲೈವ್ ರೆಡಿ, ಎಲ್ಲಿ ಹೋದ್ರು ಕೂಡ ರೆಡಿ ಆಗ್ಬೇಕಿತ್ತು ಲೈವ್ಗೆ ಬೇಕಾಗಿ. ಹಾಗೆ ಸ್ಟಾರ್ಟ್ ಆಗಿ ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಲೈಕ್ ಯಾವ ಮೇನ್ ಸ್ಟ್ರಾಂಗ್ ಆಗಿ ವಿಡಿಯೋಸ್ ಮಾಡ್ಲಿಕ್ಕೆ ಅಥವಾ ಆತರ ಮಾಡ್ಬೇಕು ಅನಿಸಿದ್ದು ಯಾವುದು? ಯೂಟ್ಯೂಬ್ ಅಲ್ಲಿ ಫಸ್ಟ್ ವಿಡಿಯೋ ನೆನಪಿದೆ? ಫಸ್ಟ್ ಇದು ನೆನಪಿದೆ, ಪಕ್ಕ ನೆನಪಿದೆ. ಫಸ್ಟ್ ವಿಡಿಯೋ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಕ್ಲಿಕ್ ಆಗ್ತಿದ್ವಲ್ಲ, ಜನಗಳು ಬಂದು ಸಂಜೆ ಹೊತ್ತಲ್ಲಿ ಕಾದು ಕುಳಿತು ನೋಡ್ತಾ ಇದ್ರು ನಮ್ಮ ಕಾರ್ಯಕ್ರಮನ. ಸೊ ನಾವ್ ಯಾಕೆ ಯೂಟ್ಯೂಬ್ ಮಾಡಬಾರ್ದು ಅಂತ ಫಸ್ಟ್ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಲಿಕ್ ಆದ್ಮೇಲೆ ಯೂಟ್ಯೂಬ್ ಹೋಗೋಣ ಅಂತ ಥಿಂಕ್ ಮಾಡೋದು ಹಾಗಿದ್ದೇ ಇರ್ತಾರೆ. ಸೊ ಹಾಗೇನೆ ನಾವು ಕೂಡ ಇದು ಯೂಟ್ಯೂಬ್ಗೆ ಮಾಡುವ ಅಂತ ಹೇಳಿ ಲಾಗ್ ಎಲ್ಲ ನೋಡ್ತಾ ಇದ್ವಲ್ಲ ಬೇರೆ ಬೇರೆ. ಹಾಗೆ ನಾವು ಕಾಸರಗೋಡಿಗೆ ಹೋದ್ ಫಸ್ಟಿಗೆ, ನಾನು ಮತ್ತೆ ಸಹನ್ ಮುನ್ನ ಅವರು ಮುನ್ನ ಮತ್ತೆ ನಾನು. ಹಾಗೆ ಹೋಗುವಾಗ ಈ ಮೊಬೈಲ್ ಅನ್ನ ಹೀಗೆ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ವಿ, ಸ್ಟ್ರೈಟ್ ಇಟ್ಕೊಂಡು ಬೇರೆ. ಸೊ ಹಾಗೆ ಮಾಡಿ ಫಸ್ಟ್ ವಿಡಿಯೋ ಬಿಡೋದು ಅದು, ಲಾಗ್ ಅಲ್ಲಿ ಬಿಟ್ಟದ್ದು ಅದು. ಆದ್ರೆ ಅದಕ್ಕಿಂತ ಮೊದಲು ನಾ ಕ್ಯಾಮರಾ ಇತ್ತು ನನ್ನ ಜೊತೆ, ನಾ ಕ್ಯಾಮರಾ ತೆಗ್ದಿದ್ದೆ ನಾನು. ಅಂದ್ರೆ ಫಸ್ಟ್ಗೆ ಕ್ಯಾನೋನ್ 200 Mark II. ಸೊ ಬೇಸಿಕ್ ಕ್ಯಾಮರಾ ತೆಗೆದಿದೆ, ಆ ಕ್ಯಾಮರಾ ಇತ್ತು. ಸುಮ್ಮನೆ ಅದರಲ್ಲಿ ಫೋಟೋ ಎಲ್ಲ ತೆಗೆದು ಇಷ್ಟೇ ಮಾಡ್ತಿದ್ದೆ. ಬಟ್ ಏನೋ ಮಾಡ್ಬೇಕು ಅಂತ ಹೇಳೋದು ಇತ್ತು, ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ. ಏನು ವಿಡಿಯೋ ಮಾಡಿ ಬಿಟ್ರು ಓಡ್ತದೆ ಅಂತ ಹೇಳೋದು ಇತ್ತು ಆವಾಗ ತಲೆಯಲ್ಲಿ. ವಿಡಿಯೋ ಮಾಡಿದ್ರೆ ಆಯ್ತು ಅಂತ ಎಲ್ರಿಗೂ ಅದೇ ಬೇಕಾದ. ಅಂದ್ರೆ ಈಗ ನೋಡು, ಕರೆಕ್ಟ್ ನಾನು ಹೇಳುದು, ಈ ವಿಡಿಯೋ ಮಾಡ್ಬೋದು, ಇವತ್ತು ಮಾಡ್ಬೋದು, ನಾಳೆ ಮಾಡ್ಬೋದು, ಒಂದು ವಾರ ಮಾಡ್ಬೋದು ಕ್ಯಾಮರಾ ತೆಗೆದು. ಅದರ ನೆಕ್ಸ್ಟ್ ಏನು ಮಾಡೋದು ಆಗ್ಲಿಕ್ಕಿಲ್ಲ. ಅಷ್ಟು ಕಂಟೆಂಟ್ ಆಗಬೇಕು, ಜನಗಳಿಗೆ ಅವ್ರಿಗೆ ಇಷ್ಟ ಆಗಬೇಕು, ಅದೆಲ್ಲ ಮಾಡೋದು ಅಷ್ಟು ಈಸಿ ಅಂತ ಇಲ್ವೇ ಇಲ್ಲ. ಸೊ ಮತ್ತೆ ಒಂದೇ ವಿಷಯ ಇಟ್ಕೊಂಡು ಕೂಡ ಇದು ಮಾಡ್ತಾರ. ಸ್ಟಾರ್ಟಿಂಗ್ ಅಲ್ಲಿ ಇದು ದೇವಸ್ಥಾನದ ವಿಡಿಯೋಸ್ಗಳು ಕೂಡ ಮಾಡ್ತಾರೆ. ಹೌದು, ಅಲ್ಲ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಆ ಕ್ಯಾಮರಾ ತೆಗೆದಾಗ ನನ್ನ ಜೊತೆ ಕುರುಂಜಿ ಕಾರ್ತಿಕ್ ಅಂತ ಒಬ್ಬ ಇದ್ದ, ದಪ್ಪದವ ಇದ್ದ. ಸೊ ಅವನು ಫಸ್ಟಿಗೆ, ಅವನು ನನ್ನ ಕ್ಯಾಮರಾಮ್ಯಾನ್ ಅಲ್ಲ. ಸೊ ನಾವು ಫಸ್ಟಿಗೆ ಹೋದ್ದು
ಇಲ್ಲಿ ನಮ್ಮ ಕೊಯ್ನಾಡು ದೇವಸ್ಥಾನ. ಸೊ ಕೊಯ್ನಾಡು ದೇವಸ್ಥಾನದಲ್ಲಿ ನಾನು ಈಗ ಗಣಪತಿ, ಅದು ಕೂಡ ಗಣಪತಿ ದೇವಸ್ಥಾನ. ಸೊ ಅಲ್ಲಿ ಹೋಗಿ ಅಲ್ಲಿ ಫಸ್ಟ್ ಕ್ಯಾಮರಾ ಇಟ್ಟು ಅವನ ಜೊತೆ ಒತ್ಲಿಗೆ ಹೇಳಿ ನೋಡೋದು ಪುಣ್ಯಕ್ಕೆ ಅಲ್ಲಿ ಒಬ್ರು ಇದ್ದಾರೆ, ಕೂತ್ಕೊಂಡೊಬ್ರು ಇದ್ದಾರೆ. ಅವ್ರ ಜೊತೆಗೆ ಹೇಳಿದೆ ಇಲ್ಲಿ ಯಾರು, ಅವ್ರಿಗೆ ಗೊತ್ತಿದ್ದ ವಿಷಯ, ಅವರೇ ಮಾತಾಡಿದ್ರು. ಅಲ್ಲಿ ಫಸ್ಟ್ ವಿಡಿಯೋ ಬಿಟ್ಟಾಯ್ತು. ಆ ನಂತರ ಸೆಕೆಂಡ್ ಅದು ಸ್ವಲ್ಪ ಈಗ ರೀಚ್ ಆಯ್ತು. ಆ ನಂತರ ಕಲ್ಕುಡದೆಲ್ಲ ಒಂದು ಅದು ಮತ್ತೆ ಅದು ನೀವು ಬಂದಿದ್ರಲ್ಲ ಕಲ್ಕುಡದಕ್ಕೆ. ಸೊ ರಂಜಳೆಲ್ಲ ರೀಸೆಂಟ್ಲಿ ಮಾಡಿದ್ದು ನಾವು. ಅದು ಆ ನಂತರ ಅದು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು. ಮತ್ತೆ ಕುತ್ತಾರ ಪದ ಹೋಗಿದ್ದೆ ಕಾರಲ್ಲಿ, ನನ್ನ ಐಫೋನ್ ಹೀಗೆ ಇಟ್ಟು ಅದ್ರಲ್ಲಿ ಹೋಗೋ ರೋಡ್ ಇದು ಜರ್ನಿ, ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟು ಅದು ಹಾಕಿದೆ. ಅದೇ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿರೋದು ಯೂಟ್ಯೂಬ್ ಅಲ್ಲಿ. ಯಾವ್ದು ಅಂತ ಹೇಳಿದ್ರೆ ಕುತ್ತಾರ ಪದವು ಅಜ್ಜ ಅಂದ್ರೆ ಫಸ್ಟ್ ಕ್ಲಿಕ್ ಆಗೋದು. ಹೌದು, ಎಂತದೇ ಆಗಿರ್ಲಿ ಫಸ್ಟ್ ಗಣಪತಿ ದೇವಸ್ಥಾನದಿಂದ ಪ್ರಾರಂಭ ಮಾಡಿದ್ದು. ಒಳ್ಳೆ ಸ್ವಲ್ಪ ಇನ್ನೊಂದು ಮನಸ್ಸು ಬಂತು. ಆ ನಂತರ ಕ್ಲಿಕ್ ಆಗಿದ್ದು 1,00,000 ವ್ಯೂಸ್ ಹೋಯ್ತದು. 1,00,000 ವ್ಯೂಸ್ ಹೋದದೆ ಕುತ್ತಾರ ಪದವು ಕೊರಗಜ್ಜ. ಆ ಕೊರಗಜ್ಜನಿಗಿರುವ ಸತ್ಯ, ಯಾವತ್ತು ಭಕ್ತಿಯಿಂದ ಹೋಗಿ ಅಲ್ಲಿ ಕೈ ಮುಗಿದ್ರೆ ಕೈ ಬಿಡೋದಿಲ್ಲ, ಏನೇ ಕೇಳಿ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಸಾಕ್ಷಿ. ಅದಾದ್ಮೇಲೆ ವಾಪಸ್ ಏನಿಲ್ಲ, ಬಿಟ್ಬಿಟ್ಟೆ. ಆಮೇಲೆ ಬಿಟ್ಟೆ, ಮಾಡ್ತಿರ್ಲಿಲ್ಲ, ಏನಿಲ್ಲ. ಆನಂತರ ಅದೇ ಸ್ವಲ್ಪ ಒಂದು 7-8 ತಿಂಗಳಾದ್ಮೇಲೆ ಮತ್ತೆ ವ್ಲಾಗ್ ಮಾಡಿದ್ರು. ಕಾಸರಗೋಡು ಹೋಗಿದ್ದು, ಹೀಗೆ ಮಾಡಿದ್ರೆ ಆಗ್ಬೋದು, ಪಾಸ್ ಆಗ್ತದೆ, ಮರಳು ಕಟ್ಟಿದ್ರೆ ಅಂತ. ಎಂತ ಹಾಗೆ ಮರಳು ಅಂದ್ರೆ ಗೋಪ್ರೋ ಏನೋ ತಗೊಂಡ್ರಿ? ಏನಿಲ್ಲ, ಆವಾಗಿಲ್ಲ. ಮೊಬೈಲ್ ಅಲ್ಲಿ ಸ್ಯಾಮ್ಸಂಗ್ A71 ಮೊಬೈಲ್, ಇದ್ದದ್ದು ಮೊಬೈಲ್, ಅದರಲ್ಲಿ ಅದರಲ್ಲಿ. ಅದು ಎಂತ ಶೇಕ್ ಆಗುದು ದೇವರೇ, ಈ ಶೇಕ್ ಆಗದಾಗ ನಿಲ್ಸುದು ಹೇಗೆ ಆಗ್ತಿತ್ತು ಮೊಬೈಲ್ ಅನ್ನ. ಮತ್ತೆ ಇದು ಕಮೆಂಟ್ರಿ ಮಾಡ್ಲಿಕ್ಕೆಲ್ಲ ಹೋಗ್ತಿರುವಾಗ ಅದರದ್ದು ಕೂಡ ಮಾಡಿ ಹಾಕ್ತಿದ್ರಿ ಅಲ್ವಾ? ಹೌದು, ಕಮೆಂಟ್ರಿ ಅಲ್ಲಿ ಹೋದಾಗ ಅಲ್ಲಿ ಒಂದು ಎಂತ ಹೇಳಿ ಅದನ್ನ ಹಾಕ್ತಿದ್ದೆ, ಅಲ್ಲಿ ಸ್ವಲ್ಪ ನೋಡ್ತಿದ್ರು ಜನಗಳು. ಸೊ ಇದು ಸ್ಟಾರ್ಟಿಂಗ್ ಡೇಸ್ ಆಫ್ ಯೂಟ್ಯೂಬ್. ಇನ್ನು ಕೆರಿಯರ್ ಆಗಿ ತಗೊಳ್ಬೇಕು, ಇದನ್ನು ಮಾಡ್ಲಿಕ್ಕೆ ಆಗ್ತದೆ, ಆ ಒಂದು ಇಂಟ್ರೆಸ್ಟ್ ಅಥವಾ ಒಂದು ಪಾಯಿಂಟ್ ಯಾವಾಗ ಸಿಕ್ಕಿತ್ತು ನಿಮಗೆ ಅಥವಾ ಹೇಗೆ? ಇಲ್ಲ, ಕೆರಿಯರ್ ಆಗಿ ಅಂತ ನಾನು ಯೂಟ್ಯೂಬರ್ ತಗೊಳ್ಳೇ ಇಲ್ಲ. ನಾನು ಅದು ಕೆರಿಯರ್ ಅದೇ ನನಗೆ ಒಂದು ನೇಮ್ ಫೇಮ್ಗಳನ್ನೆಲ್ಲ ಕೊಟ್ಟಿದ್ದೆ ಹೊರತು ಅದು ನನ್ನ ಏನು ದಿನನಿತ್ಯದ ಒಂದು ಜೀವನ ಅಥವಾ ನನ್ನದೊಂದು ಬಿಸ್ನೆಸ್ ನಾನು ತಕ್ಕೊಳ್ಳೇ ಇಲ್ಲ. ಆ ಥರ ನಾವು ಅದನ್ನು ಪ್ರೀತಿ ಮಾಡಬೇಕು. ಅದು ನನ್ನ ದಿನನಿತ್ಯದಲ್ಲಿ ನನ್ನ ಜೊತೆ ಇರುವಂತ ಒಬ್ಬ ಒಳ್ಳೆ ಗೆಳೆಯ ಅಂತ ಅಷ್ಟೇ, ನನ್ನ ಗೆಳೆಯ ಅಷ್ಟೇ. ನನಗೆ ನನ್ನನ್ನು ಪ್ರೀತಿ ಮಾಡೋದಕ್ಕಿಂತಲೂ ಬಹಳಷ್ಟು ಕಷ್ಟಪಟ್ಟು ಬಂದಿರುವ ಜರ್ನಿಯ ಯೂಟ್ಯೂಬರ್ನ ಪ್ರೀತಿ ಮಾಡಿದ್ರೆ ನನಗೆ ತುಂಬ, ಅವರ ಬಗ್ಗೆ ತುಂಬಾನೇ ಪ್ರೀತಿ ನನಗೆ, ಸೀರಿಯಸ್ಲಿ. ಅದು ನನಗೆ, ಯಾಕಂದ್ರೆ ನಾನು ಅಷ್ಟು ಕಷ್ಟಪಟ್ಟಿದ್ದೇನೆ. ಯಾಕೆಂದ್ರೆ ಹೇಳಿದ್ರೆ ನಾನು ಇವಾಗ ಹೇಳಿದ್ದೇನೆ, ಯಾವಾಗ ಹೇಳಿದಕ್ಕೆ ನನ್ನ ಮನೆಯಲ್ಲಿ ಯಾರು ಕೂಡ ಯೂಟ್ಯೂಬ್ ಮಾಡಿ ಸಾಧ್ಯನೇ ಇಲ್ಲ. ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಟೈಮ್ ಎಷ್ಟು ಬೇಕು ಹೇಳಿ? ಮಿನಿಮಮ್ ಒಂದು 2-3 GB ಬೇಕು, ನೆಟ್ವರ್ಕ್ ಬೇಕು, ನೆಟ್ ರೀಚಾರ್ಜ್ ಮಾಡಲೇಬೇಕು. ಆ ಕಡೆ ನಮ್ಮ ಕಡೆ ವೈಫೈ ಕೂಡ ಬರಲಿಲ್ಲ. ಅಲ್ಲಿ ವೈಫೈ ಹಾಕಿದ್ರು ಕೂಡ ಒಂದು ಮರ ಬಿದ್ದು ಹೋಗ್ತದೆ. ನಮ್ದು ಆ ಕಡೆ ಆ ಥರ ಒಂದು ಕಾಡು ಪ್ರದೇಶ ಅದು. ಸೊ ಹಾಗಿರುವಾಗ ಅದು ಕೂಡ ಬಿದ್ದು ಕಟ್ ಆಗ್ತದೆ. ಹೇಗೆ ಮಾಡೋದು? ವಿಡಿಯೋ ಮಾಡ್ಬೋದು, ಬಂದು ಎಡಿಟ್ ಮಾಡ್ಬೋದು, ಅಪ್ಲೋಡ್ ಮಾಡ್ಲಿಕ್ಕೆ ಬರಬೇಕಲ್ಲ ಟೌನಿಗೆ. ಅದು ಅಪ್ಲೋಡ್ ಆಗ್ಲಿಕ್ಕೆ ಅಷ್ಟು ಬೇಗ ಅಪ್ಲೋಡ್ ಆಗ್ತದೆ? ಅದಕ್ಕೂ ಟೈಮ್ ತಗೊಳ್ಬೇಕು. ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ನಾನು ಮಿನಿಮಮ್ ಒಂದು 2-3 ಅವರ್ಸ್ ಎಲ್ಲೋ ಬಂದು ಕೂತು ಅಪ್ಲೋಡ್ ಮಾಡ್ತಾ ಇದ್ದೆ. ಆದ್ರೂ ಆ ಟೈಮಿಗೆ ವಿಡಿಯೋ ಬಿಡ್ತಾ ಇದ್ದೆ. ಸುಮ್ಮನೆ ಬಂದು ಎಲ್ಲೋ ಕೂತ್ಕೊಂಡು ಈ ಮಳೆ ಇರಲಿ ಕೊಡೆ ಹಿಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿರೋ ದಿನಗಳಿದೆ ಅಲ್ಲ. ಅದು ಎಷ್ಟೋ ಇದೆ. ಲಾಕ್ಡೌನ್ ಅಂತಲ್ಲ, ರೀಸೆಂಟ್ಲಿ ನಮ್ಮ ಸ್ಟುಡಿಯೋ ಆಗೋವರೆಗೆ ಕೂಡ ನಾನು ಹಾಗೆ ಮಾಡಿದೆ. ರೀಚಾರ್ಜ್ ಮಾಡಿ ಡೈಲಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಬೇಕಾಗಿ ಒಂದು ಡಾಟಾ ಆ್ಯಡ್ ಆನ್ ಜಿಯೋದಲ್ಲಿ ಮಾಡಿ ಆ ರೀತಿ ಸಾಕಷ್ಟು ಮಾಡಿದ್ದೇನೆ. ಎಲ್ಲೆಲ್ಲೋ ವೈಫೈಗಳೆಲ್ಲ ಇದ್ದು ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡಿದ್ದೇನೆ. ಅದೆಲ್ಲ ಸುಮಾರು ಕಥೆಗಳುಂಟು. ಸೊ ಒಂದು ನೆಟ್ವರ್ಕ್ ಇಲ್ಲದಲ್ಲಿಂದ ಬಂದು ಇವತ್ತು 100K ಆಗಿರೋದು ನಿಜವಾಗ್ಲೂ ಖುಷಿ. ಅದು ಅವರು ಕೊಟ್ಟಿರೋ ಸಾಧನೆ ಅಂತ. ನಿಜವಾಗ್ಲೂ ಸುಳ್ಯದ ಒಂದು ಪ್ಲೇಸ್ ಅಲ್ಲಿ ಅಥವಾ ಒಂದು ನಮ್ಮ ಮಂಗಳೂರು ಸೈಡ್ ಆಗಿರ್ಬೋದು, ಆ ತರ 100K ಅಂತ ಹೇಳೋದು ಸುಲಭ ಅಲ್ಲ. ಅದೇ ಸುಳ್ಯದ ಕೆಲವರು ಇದ್ದಾರೆ, ಹೌದು. ಅಂದ್ರೆ ಬಟ್ ಸ್ಟ್ರಾಂಗ್ ಆಗಿ ಸುಳ್ಯದ ಒಂದು ಜನರನ್ನು ಪರಿಚಯ ಮಾಡೋದಾಗಿರ್ಬೋದು, ಸಾಧಕರನ್ನು ತೋರಿಸೋದು ಅಂಥವ್ರು ಯಾರು ಇಲ್ಲ. ಆಯ್ತಾ, ನೀವೇ ಫಸ್ಟ್. ಓಕೆ, ಥ್ಯಾಂಕ್ ಯು. ಅಂದ್ರೆ ಎಲ್ಲ ಇದ್ದು ನಾವು ಮಾಡೋದಕ್ಕೂ ಏನು ಇಲ್ಲದೊಂದು ಹಠದಲ್ಲಿ ಮಾಡ್ತೀವಲ್ಲ, ಅದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ಅದರಲ್ಲಿ ನನಗೆ ನನ್ನ ಬಗ್ಗೆನೇ ಹೆಮ್ಮೆ ಇದೆ. ನನ್ನ ಬಗ್ಗೆ ಹೇಳಿಕೊಳ್ಳೋದಂತಲ್ಲ, ನಿಜವಾಗ್ಲೂ ನಾನು ಬಂದಿರೋ ಕಷ್ಟಗಳು ನನಗೆ ಗೊತ್ತಿದೆ. ಸೊ ಜೊತೆಯಲ್ಲಿ ಸಾಕಷ್ಟು ಮಂದಿ ತಾವಿದ್ರಿ, ಸಾಕಷ್ಟು ಮಂದಿ ಇದ್ರು. ಎಲ್ರು ಕೂಡ ಒಂದೊಂದು, ಈಗ ಒಂದು ಮನೆ ಕಟ್ತೀವಿ ನಾವು. ಸೊ ಫೌಂಡೇಶನ್ ಹಾಕಿ ಒಬ್ರು ಇರ್ತಾರೆ, ಗೋಡೆ ಕಟ್ಟಕ್ಕೆ ಒಬ್ರು ಇರ್ತಾರೆ, ಹಂಚು ಮಾಡೋಕೆ ಒಬ್ರು ಇರ್ತಾರೆ. ಯೂಟ್ಯೂಬ್ ಕೂಡ ಹಾಗೆ ಮನೆ ತರ, ಅದಕ್ಕೊಂದು 4 ಪಿಲ್ಲರ್ ಅಷ್ಟೇ ಅಲ್ಲ, ಸಾಧನೆ ಮಾಡೋಕೆ ಎಲ್ಲ. ಮತ್ತೆ ನನ್ನಿಂದಾಗಿ ನಾನು ಮತ್ತೊಮ್ಮೆ ಹೇಳೋದು, ನನ್ನಿಂದಾಗಿ ಯಾರು ಕೂಡ ಬೆಳಿಲಿಲ್ಲ, ಅವರೆಲ್ಲರಿಂದಾಗಿ ನಾನು ಬೆಳಿಲಿಕ್ಕೆ ಸಾಧ್ಯ ಆಗಿದೆ ಅಷ್ಟೇ. ಈ ಯೂಟ್ಯೂಬ್ ಜರ್ನಿಲಿ ಯಾರೆಲ್ಲ ಇದ್ರೋ ಅವರೆಲ್ಲರಿಂದಾಗಿ ಈ ಚಾನೆಲ್ ಬೆಳೆದಿದೆ ಅಷ್ಟೇ. ನಾನು ಹೇಳೋದು ಜನರು ಅವ್ರ ಪ್ರೀತಿ ತೋರಿಸಿದ್ದಾರೆ, ಅದೊಂದು ದೊಡ್ಡ ಪ್ರೀತಿ ಕೊಟ್ಟಿದ್ದಾರೆ. ಅದನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ, ಅಲ್ವಾ? ಸೊ ಅಷ್ಟು ಆಯ್ತು. ಅಂದ್ರೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡೋದು ಅಥವಾ ಈ ತರ ಯಾವ? ಇವತ್ತು ನನಗೆ ಇನ್ನು ವಿಡಿಯೋ ಮಾಡ್ತಾನೆ ಬೇಕು ಅಂತ ಹೇಳುವಂಥದ್ದು, ಅದು ನನ್ನ ಯೂಟ್ಯೂಬ್ ಜರ್ನಿಗೆ ಒಂದು ದೊಡ್ಡ
ಟರ್ನಿಂಗ್ ಪಾಯಿಂಟ್ ಅಂತ ನಾನು ಕಾಯ್ತಾ ಇದ್ದೆ, ಒಂದು 2 ವರ್ಷ ಕಾಯ್ತಾ ಇದ್ದೆ ಲಾಕ್ಡೌನ್ ಆಗಿ. ಏನ್ ಮಾಡೋದು, ಎಂತ ಮಾಡಿದ್ರೆ ಆಗ್ಬೋದು, ಎಂತ ಮಾಡಿದ್ರೆ ಜನಗಳಿಗೆ ತಲುಪ್ತದೆ, ಆ ಕಂಟೆಂಟ್ ಈ ಕಂಟೆಂಟ್, ಅದಕ್ಕೆ ಬೇಕಾಗಿ ಗೋಪುರ ತೆಗ್ದೆ, ಬೈಕ್ ರೈಡ್ ಮಾಡಿದ್ರೆ ಆಗ್ಬೋದು ಅಂತ ಹೇಳಿ ಗೋಪುರ ತೆಗೆಸ್ಕೊಂಡು ಬುಲೆಟ್ ಅಲ್ಲಿ ಒಂದು ಕಾಡಿಗೆ ಹೋದೆ. ಕಾಡಿಗೆ ಹೋಗಿ ಒಂದು ಗುಂಡಿಗೆ ಬಿದ್ದು ಅಲ್ಲಿಂದ ಮೇಲೆ ಎತ್ತಲಿಕ್ಕೆ ಆಗದೆ, ನಾನೇ ಕಂಕಲಾಗಲಿ ಬಾಕಿ ಆಗಿದೆ. ಈ ರಾತ್ರಿ ಟೈಮಲ್ಲಿ ಹೋಗುದು, ಇದ್ದ ಫಾಲ್ಸ್ಗಳಿಗೆ ಹೋಗುದು, ಅಲ್ಲಿ ಹೋಗಿ ನಾ ಸ್ನಾನ ಮಾಡಿ ಬೊಬ್ಬೆ ಹೊಡೆದ್ರೆ ವ್ಯೂಸ್ ಆಗ್ಬೋದು ತಿಳ್ಕೊಳ್ಳೋದು. ಇಲ್ಲ ಮನೇಲಿ ವಿಡಿಯೋಗಳಂತ ಮಾಡ್ತಿರ್ಲಿಲ್ಲ. ಅದು ಮತ್ತೆ ಅಮ್ಮನ ಮತ್ತೆ ತುಂಬಾ ಮಾಡಿದೆ. ಅಲ್ಲ ಅಂದ್ರೆ ಆ ತರ ವಿಡಿಯೋಸ್ ಮಾಡುವಾಗ ಮನೆಯಲ್ಲಿ ಹೇಗೆ ಸಪೋರ್ಟ್ ಇತ್ತು? ಇಲ್ಲ, ನಾ ಎಂತ ಹೇಳ್ತಿರ್ಲಿಲ್ಲ ಇದುವರೆಗೆ. ನಮ್ಮ ಅಮ್ಮ ಎಂತ ಹೇಳಲಿಲ್ಲ, ತುಂಬಾನೇ ಸಪೋರ್ಟ್. ಅಮ್ಮ ಕೊಟ್ಟಿರೋ ಸಪೋರ್ಟ್. ಎಷ್ಟು ಲೇಟ್ ನೈಟ್ ಆಗಿ ಹೋದ್ರು ಕೂಡ ಏನೋ ಒಂದು ಮಾಡ್ಬೋದು ಇವನು ಅಂತ ಹೇಳುವಂತ ಒಂದು ನಂಬಿಕೆ ಇತ್ತು. ಅಮ್ಮನ ನಂಬಿಕೆನೇ ಒಂದು ರಷ್ಟರ ಮಟ್ಟಿಗೆ ಬೆಳಲಿಕ್ಕೆ ಸಾಧ್ಯ. ಅದೇ ಅಲ್ಲಿಂದ ವ್ಯೂಸ್ಗಳು ಬಂತು. ಆ ಅಮ್ಮ 6 ಕೋಡಿಯ ಅಮ್ಮ ನನ್ನ ಜೀವನದಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಬದಲಾವಣೆ ತಂದದ್ದು ಆ ಅಮ್ಮ. ಸುಮಾರು 60ರಿಂದ 65 ಲಕ್ಷ ಮನಿಯನ್ನ ಅಂದ್ರೆ ಹಣವನ್ನ ದಾನಿಗಳಿಂದ ಕಲೆಕ್ಷನ್ ಮಾಡಿ ಬೇರೆ ಅವರಿಗೆ ನಾವು ಕೊಟ್ಟಿದ್ದೇವೆ. ಎಲ್ಲದಕ್ಕೂ ರೀಸನ್ ಯೂಟ್ಯೂಬ್. ಏತ್ ಮಾರೆ ಕಾಸು ಮಾಲ್ತೆ ಅದ್ರದ್ದು ಎಷ್ಟು ದುಡ್ಡು ಮಾಡಿದ. ಸೊ ನಾವು ಏನು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಇವಾಗಲೂ ನಾನು ಹೇಳ್ತಿರೋದು ಅದೇ. ಅದು ಬಂತು, ವಿಡಿಯೋ ತುಂಬಾನೇ ವೈರಲ್ ಆಯ್ತು. ವೈರಲ್ ಆಗಿ ನನಗೆ ನೋಟಿಸ್ 2-3 ಸಲ ನೋಟಿಸ್ ಬಂತು. ನಮ್ಮೆಲ್ಲ ಇನ್ವೆಸ್ಟ್ಮೆಂಟ್ಗಳ ಹಿಂದೆ ಬ್ಯಾಂಕ್ನವರ ಸಪೋರ್ಟ್ ತುಂಬಾನೇ ಇದೆ. ಸೊ ಬ್ಯಾಂಕ್ ಅವರಿಗೆ ಥ್ಯಾಂಕ್ ಯು. ಸೊ ಇವಾಗ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಇನ್ಕಮ್ ಎಷ್ಟು ಬರ್ತಾ ಇದೆ ಅಂತ ಯೂಟ್ಯೂಬ್ ಇಂದ? ಯೂಟ್ಯೂಬ್ ಇಂದ ಎಲ್ಲರ ತಲೆಯಲ್ಲಿರೋ ದೊಡ್ಡ ಕ್ವಶನ್ ಇದೆ. ಯೂಟ್ಯೂಬ್ ಅಂದ್ರೆ ನಾನು ಸಣ್ಣ ಪ್ಲಾಟ್ಫಾರ್ಮ್ ಅಂತ ತಿಳ್ಕೊಳ್ಳೋದು. ಅದರಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಇಲ್ಲ. ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲು ಮಾಡಬಲ್ಲಂತಹ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅದು. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಕ್ರಿಶ್ಚಿಯನ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.